ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ? ಕೆಲವೊಂದು ಕಾಯಿಲೆಗಳು ಹಾಸ್ಪಿಟ್ಲಲ್ಲೇ ಗುಣ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಆದರೆ ಇಲ್ಲ ಅಂತ ಇವಾಗ ನನ್ನ ಅನುಭವಕ್ಕೆ ಬಂತು. ನಾನು ಏನಂತ ಮುಂದೆ ತಿಳಿಸ್ತಾ ಹೋಗ್ತೀನಿ. ಇದು ನನ್ನ ಅನುಭವದ ಮಾತು ಅಷ್ಟೇ, ಬೇರೆ ಯಾರು ಏನೂ ತಿಳ್ಕೊಳ್ಬೇಡಿ. ನೋಡಿ, ನಾನು ಇಷ್ಟೆಲ್ಲ ಟೆಸ್ಟ್ಗಳನ್ನು ಮಾಡಿಸಿದ್ದೀನಿ. ಇದೆಲ್ಲನೂ ನಾರ್ಮಲ್ ಬರ್ತಾಯಿತ್ತು. MRI ಸ್ಕ್ಯಾನ್ ಕೂಡ ಮಾಡಿಸಿದ್ವಿ, ಅದು ಕೂಡ ನಾರ್ಮಲ್ ಬರ್ತಾಯಿತ್ತು. ಆದರೆ ನನಗೆ ಹುಷಾರಾಗ್ತಾ ಇರಲಿಲ್ಲ. ನನಗೆ ಬರೀ ತಲೆ ಸುತ್ತು ವಾಮಿಟ್ಟು ಮಾತ್ರ ಆಗ್ತಾಯಿತ್ತು. ಇಷ್ಟೆಲ್ಲ ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗು ಎಲ್ಲ ಮಾಡಿಸಿದ್ರೂ ನನಗೆ ಗುಣನೇ ಆಗ್ತಾ ಇರಲಿಲ್ಲ. ಇದು ಎಕ್ಸಸೈಸ್ ಮಾಡೋದಕ್ಕೆ ಅಂತ ನನಗೆ ಇದನ್ನು ಕೊಟ್ಟಿದ್ದರು, ಇದನ್ನು ನೋಡ್ಕೊಂಡು ಮಾಡಿ ಅಂತ. ಇದನ್ನು ಕೂಡ ಮಾಡೋಕ್ಕೆ ಶುರು ಮಾಡಿದೆ, ಆದರೆ ಗುಣನೇ ಆಗಿಲ್ಲ. 3 ತಿಂಗಳಿಂದ ನಾನಂತೂ ತುಂಬಾ ಕಷ್ಟಪಟ್ಬಿಟ್ಟೆ. ಲಾಸ್ಟಲ್ಲಿ ನಾನು ಊರಿಗೆ ಫೋನ್ ಮಾಡಿದ್ದೆ, ನನಗೆ ಈ ಥರ ಹಿಂಗೆ ಹುಷಾರಿಲ್ದಂಗೆ ಆಗ್ತಾಯಿದೆ ಅಂತ. ಅವ್ರು ಹೇಳಿದರು, ನೀವು ಗೌರಿ ಗಣೇಶ ಹಬ್ಬನ ನಾಗಪ್ಪಗೆ ತಾನೇ ಏರಿತೀವಿ ನಾವು. ಅದನ್ನು ನಾವಿಲ್ಲೇ ಬೆಂಗಳೂರಲ್ಲೇ ಮಾಡ್ತಾಯಿದ್ವಿ ಒಂದು ಸುಮಾರು ವರ್ಷದಿಂದ. ಮಕ್ಕಳು ಟೆಸ್ಟು ಎಲ್ಲ ಎಕ್ಸಾಮ್ ಅಂತ ಇರೋದು, ಹಾಗಾಗಿ ನಾವು ಇಲ್ಲೇ ಮಾಡ್ಕೊಂಡ್ಬಿಡ್ತಾಯಿದ್ವಿ. ಅದಕ್ಕೆ ಅವರು ಹೇಳಿದ್ರು, ನೀವು ಅಲ್ಲೇ ಮಾಡೋದ್ರಿಂದ ಏನಾದರೂ ತೊಂದರೆ ಆಗ್ತಾ ಇದೆಯೇನೋ ನೋಡೋಣ, ಅಲ್ಲಿಂದನೇ ಒಂದು ಕೈ ಮುಕ್ಕೋ, ಹುಷಾರಾದರೆ ಬಾ ಅಂತ ಹೇಳಿದರು. ನೋಡೋಣ ಅಂದರೆ ನಾನು ಕೂಡ ಇಲ್ಲಿಂದನೇ ಕೈ ಮುಗ್ದು ದೇವ್ರಿಗೆ ನನಗೆ ಹುಷಾರು ಮಾಡಿಕೊಂಡ್ರೆ ನಾನು ಬರ್ತೀನಿ ಅಂತ ಅಂದ್ಕೊಂಡೆ. ನನಗೆ ಬಸ್ಸಲ್ಲಿ ಹೋಗೋಕ್ಕೂ ಭಯ, ತುಂಬ ತಲೆ ಸುತ್ತು ವಾಮಿಟ್ ಇರೋದ್ರಿಂದ ಊರಿಗೆ ಹೋಗೋಕ್ಕೆ ಬಸ್ಸಲ್ಲಿ ಹೇಗಪ್ಪ ಹೋಗೋದು ಅಂದ್ಕೊಂಡೆ. ಆದರೆ ನೋಡಿದ್ರೆ ಏನೂ ನನಗೆ ತೊಂದರೆ ಆಗಲಿಲ್ಲ. ನಾನು ಬಸ್ಸಲ್ಲಿ ಊರಿಗೆ ಹೋದೆ, ಏನೂ ಪ್ರಾಬ್ಲಮ್ ಆಗಿಲ್ಲ. ಇವಾಗ ಅನಿಸ್ತಾ ಇದೆ ನನಗೆ ದೇವ್ರದ್ದೇ ಏನಾದರೂ ಇತ್ತು ಅಂದ್ಕೊಳ್ತೀನಿ. ತುಂಬ ವರ್ಷದಿಂದ ಬರ್ತಾ ಇಲ್ಲ ಅನ್ನೋದಕ್ಕೆ ಈ ರೀತಿ ಆಯ್ತೇನೋ ಅಂತ ಅನ್ನಿಸ್ತು. ಅದಕ್ಕೆ ನಾನು ಆವಾಗಲೇ ನಿಮಗೆ ತಿಳಿಸಿದ್ದು, ಯಾರು ಏನೂ ಅಂದ್ಕೊಳ್ಬೇಡಿ, ಇದು ನನ್ನ ಅನುಭವದ ಮಾತು ಅಂತ ಹೇಳಿ. ಹಾಗೆ ಊರಿಗೆ ಹೋದೆ, ಬಸ್ಸಲ್ಲಿ ಏನೂ ತೊಂದರೆ ಆಗಲಿಲ್ಲ, ನನಗೆ ವಾಮಿಟೂ ಆಗಲಿಲ್ಲ. ನಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು, ಗೌರಿ ಹಬ್ಬದ ದಿವಸ ನಾವು ಮನೆ ದೇವ್ರಿಗೆ ಹೋಗಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು, ಅಲ್ಲಿ ಈ ರೀತಿ ಬಾಗಿಲಿಗೆ ಪೂಜೆ ಮಾಡ್ತೀವಿ ನಾವು. ಅದು ಬಾಗಿಲು ತೆಗ್ದಿರಲ್ಲ, ಅದು 5 ವರ್ಷಕ್ಕೊಂದು ಸರಿನೇ ಬಾಗಿಲು ಓಪನ್ ಮಾಡೋದು. ಎಲ್ಲರೂ ಬಾಗಿಲಲ್ಲೇ ಪೂಜೆ ಮಾಡ್ಕೊಂಡು ಬರೋದು ನಾವು. ಎಲ್ಲ ಮುಗಿಸ್ಕೊಂಡು ಬಂದು ನಾವು ಊರ ಕಡೆಗೆ ಹೊರಟ್ವಿ. ಇದರ ಕಂಟಿನ್ಯೂಷನ್ ವ್ಲಾಗ್ ನಾನು ನೆಕ್ಸ್ಟ್ ಹಾಕ್ತಾ ಇರ್ತೀನಿ. ನೆಕ್ಸ್ಟ್ ಹಬ್ಬದ ವೀಡಿಯೋಗಳು ಬರುತ್ತೆ. ಹೇಗೋ ಹಬ್ಬ ಎಲ್ಲ ಚೆನ್ನಾಗೇ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರುವಾಗಲೂ ಕೂಡ ನನಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಚೆನ್ನಾಗಿಯೇ ಊರಿಂದ ವಾಪಸ್ ಬಂದಿದ್ದೀನಿ. ಇವತ್ತು ಬಂದಿದ್ದೀನಿ ನಾನು. ಹಾಗಾಗಿ ಇವತ್ತು ಒಂದು ವೀಡಿಯೋನ ಎಡಿಟ್ ಮಾಡಿ ಟೈಮ್ ಸಿಕ್ತು ಅಂತ ಹೇಳಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ.